ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ಇವತ್ತಿನ ದಿನ ನಾನು ನಿಮ್ಮ ಮುಂದೆ ತರ್ತಾ ಇರುವಂತಹದ್ದು ಇನ್ನೂ 2ರಿಂದ 3 ಪ್ರಾಬ್ಲಮ್ನ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ಕಮ್ ಫ್ರಮ್ ಬಿಸ್ನೆಸ್ ಮತ್ತು ಟೋಟಲ್ ಇನ್ಕಮ್ನ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ಪ್ರಾಬ್ಲಮ್ನಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L. ಸೊ 1,12,800. ಸೊ ನಾವೇನು ಮಾಡಬೇಕು, ಫಸ್ಟ್ ನಾವು ತಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ 1,12,800. ಇದನ್ನು ತಗೊಂಡು ಫಸ್ಟ್ ಕೆಲಸ ಆ್ಯಡ್ disallowed expenses debited to P&L account. Add disallowed expenses debited to P&L account. P&L account ಡೆಬಿಟ್ ಸೈಡ್ನಲ್ಲಿ ಈ ಐಟಮ್ಗಳಿರುತ್ತೆ. ಇದಾದ ನಂತರ ನಾವು ಮಾಡಬೇಕಾಗಿರೋದು ಲೆಸ್ allowable business expenses not debited to P&L account. ಒಂದು 2ರಿಂದ 3 ಲೈನ್ ಬಿಡಬೇಕಾಗತ್ತೆ ಇದಕ್ಕೆ. ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಅನ್ಬೋದು, ಅಥವಾ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್, ಆರ್ ಇನ್ಕಮ್ ಚಾರ್ಜಬಲ್ ಅಂಡರ್ the head of income, or exempted incomes credited to P&L account. Incomes chargeable under other head of incomes or exempted incomes credited to P&L account. ಇದು P&L account ಕ್ರೆಡಿಟ್ ಸೈಡಲ್ಲಿ ಸಿಗುತ್ತೆ. ಸೊ ನಾವು ಮೊದಲು ಎಲ್ಲಿಂದ ಹೋಗೋಣ. ನಾವು ಹೋಗಬೇಕಾಗಿರೋದು P&L ಅಕೌಂಟ್ ಡೆಬಿಟ್ ಸೈಡಿಂದ ಹೋಗೋಣ. ಯಾವ್ಯಾವುದು ಡಿಸಲೋಡ್ ಎಕ್ಸ್ಪೆನ್ಸಸ್ ಇದೆಯೋ ಅದನ್ನೆಲ್ಲ ಆ್ಯಡ್ ಬ್ಯಾಕ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಅಲೋಡ್, ಕೇನ್ ಪರ್ಚೇಸ್ಡ್ ಅಲೋಡ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಲೋಡ್, ಸ್ಯಾಲರೀಸ್ ಅಂಡ್ ವೇಜಸ್ ಅಲೋಡ್, ಜನರಲ್ ಎಕ್ಸ್ಪೆನ್ಸಸ್ ಅಲೋಡ್, commission and brokerage allowed, interest on loan, the loan which is taken for business purposes and it is paid. If it is the loan is taken for business purposes and interest on loan is paid before due date of filing return of income, if the loan is taken from financial institutions and cooperative societies, then ಅಲೋಡ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಅಕಸ್ಮಾತ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ನಾಟ್ ಎಟ್ ಪೇಯ್ಡ್ ಅಥವಾ ಅಂತ ಏನಾದರೂ ಕೊಟ್ಟಿದ್ರೆ, ಅಥವಾ ಅದರ್ ದ್ಯಾನ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ತೊಗೊಂಡಿದ್ದಾನೆ ಅಂದಾಗ, ಅಥವಾ ಹೌಸ್ ಪ್ರಾಪರ್ಟಿಗೋಸ್ಕರ ತೊಗೊಂಡಿದ್ದಾನೆ ಅಂತಂದಾಗ ಇದು ಇಂಟ್ರೆಸ್ಟ್ ಆನ್ ಲೋನ್ ಡಿಸಲೋಡ್ ಆಗುತ್ತೆ. ಡೈರೆಕ್ಟರ್ಸ್ ಫೀಸ್ ಅಲೋಡ್, IT ಇನ್ಕಮ್ ಟ್ಯಾಕ್ಸ್ ಇಟ್ ಈಸ್ ಡಿಸಲೋಡ್. Income tax disallowed to the extent of 800.
Next, RBD, reserve for bad debts. It is also disallowed. RBD to the extent of 19,500. Next, ಡಿಪ್ರಿಸಿಯೇಷನ್. ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೊಟ್ಟಿದ್ರೆ ಈ ಡಿಪ್ರಿಸಿಯೇಷನ್ನ ಆ್ಯಡ್ ಬ್ಯಾಕ್ ಮಾಡಿ ಅಡ್ಜಸ್ಟ್ಮೆಂಟಲ್ಲಿರುವಂಥ ಅಲೋಡ್ ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕು. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಸೊ ಇಟ್ ಇಸ್ ಆಲ್ಸೋ ಡಿಸಲ್ಲೋಡ್. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 30,000. ಆ್ಯಕ್ಚುಲಿ ಪ್ರಾಬ್ಲಮಲ್ಲಿ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಎರಡು ಇರೋದಿಲ್ಲ. ಇಟ್ ಮೇ ಬಿ ಇದರ್ ಡೌಟ್ಫುಲ್ ಡೇಟ್ಸ್, ಬ್ಯಾಡ್ ಡೇಟ್ಸ್ ಆರ್ ಎನಿ ಅದರ್ ಪ್ರಾವಿಷನ್. ಸೊ ನಾವೇನು ಮಾಡಬೇಕಾಗಿರುತ್ತೆ, ಈ ಪ್ರಾಬ್ಲಮ್ ಹೇಗಿದೆಯೋ ಹಾಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಡೆಬಿಟ್ ಸೈಡ್ ಮುಗಿದೋಯ್ತು. ಈಗೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ಗೆ ಹೋಗಬೇಕು. ಅಡ್ಜಸ್ಟ್ಮೆಂಟ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್. ಮೇಲ್ಗಡೆ ಜನರಲ್ ಎಕ್ಸ್ಪೆನ್ಸಸ್ ಇದೆ. ಆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಏನೇನು ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ದಾನೆ. ಏನೇನು ಸೇರ್ಕೊಂಡಿದೆಯಂತೆ, ₹1,000 ಆಸ್ ಡೊನೇಷನ್ ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್. ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಅಂತ 1,000 ಸೇರ್ಕೊಂಡಿದೆ. ಎನಿ ಡೊನೇಷನ್ಸ್ ಡಿಸಲೋ ಆಗಿರುತ್ತೆ. ಸೊ ಡೊನೇಷನ್ ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಎಷ್ಟಂತೆ, 1,000 ಅಷ್ಟು ಡಿಸಲೋ ಆಗುತ್ತೆ. ಆದರೆ ಇದು ಕ್ವಾಲಿಫೈ ಆಗುತ್ತೆ. ಎಲ್ಲಿ ಕ್ವಾಲಿಫೈ ಆಗುತ್ತೆ, 80G ಅನ್ನೋ ಡಿಡಕ್ಷನಲ್ಲಿ ಕ್ವಾಲಿಫೈ ಆಗುತ್ತೆ. ನೆಕ್ಸ್ಟ್, ₹1,000 ಸಬ್ಸ್ಕ್ರಿಪ್ಷನ್ ಟು ಶುಗರ್ ಸಿಂಡಿಕೇಟ್. ನಾನು ಹೇಳಿದೆ, ಚೇಂಬರ್ ಆಫ್ ಕಾಮರ್ಸ್ಗಾಗಲಿ ಅಥವಾ ಟ್ರೇಡ್ ಅಸೋಸಿಯೇಷನ್ ಅಥವಾ ಆ ಬಿಸ್ನೆಸ್ ಸಿಂಡಿಕೇಟ್ಗೆ ಏನಾದರೂ ಕೊಟ್ಟಿದ್ರೆ ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್, ಸೇರ್ಕೊಂಡಿದೆ, ನೀವೇನು ಮಾಡುವಂಥ ಅಗತ್ಯ ಇಲ್ಲ. ₹2,600 ಕಮಿಷನ್ ಟು ಬ್ರೋಕರ್ ಫಾರ್ ಅರೇಂಜಿಂಗ್ ಲೋನ್ ಫಾರ್ ದ ಕಂಪನಿ. ಕಂಪನಿಗೆ ಲೋನ್ ಬೇಕಾಗಿತ್ತು. ಮೇಲ್ಗಡೆ ಲೋನ್ ತೊಗೊಂಡಿದ್ದಾರಲ್ವಾ, ಇಲ್ಲಿ ಲೋನ್ ತೊಗೊಂಡಿದ್ದಾರಲ್ವಾ, ಈ ಲೋನ್ ತೊಗೊಳ್ಳೋದಕ್ಕೆ ಬ್ರೋಕರ್ ಮುಖಾಂತರ ಲೋನ್ ತೊಗೊಂಡಿದ್ದಾರೆ ಬ್ಯಾಂಕಲ್ಲಿ. ಸೊ ಅವನಿಗೇನೇ ಕೊಟ್ಟರು ಕೂಡ ಲೋನ್ ಬೇಕಾಗಿರೋದು ಬಿಸ್ನೆಸ್ ಪರ್ಪಸಸ್ಗೆ. ಸೊ ದಿಸ್ ಕಮಿಷನ್ ಈಸ್ ಆಲ್ಸೋ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇರ್ಕೊಬೇಕಾಗಿರೋದು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರ್ಕೊಂಡಿದೆ, ನೀವೇನು ಮಾಡುವಂಥ ಅಗತ್ಯ ಇಲ್ಲ. ₹2,000 ಪೇಡ್ ಟು ಡೈರೆಕ್ಟರ್ ಫಾರ್ ಎ ಟ್ರಿಪ್ ಟು ಹೈದ್ರಾಬಾದ್. ಹೈದ್ರಾಬಾದ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಯಾರು, ಡೈರೆಕ್ಟರ್. ಆ ಡೈರೆಕ್ಟರ್ಗೆ ₹2,000 ಕೊಡ್ತಿದ್ದಾರೆ. ಡೈರೆಕ್ಟರ್ ಏನಕ್ಕೆ ಹೋಗ್ತಾ ಇದ್ದಾನೆ ಅಂತ ನೋಡಿ. ಡೈರೆಕ್ಟರ್ ಪರ್ಸ್ನಲ್ ಯೂಸ್ಗೆ ಏನಾದ್ರು ಹೋಗ್ತಿದ್ರೆ ಈ 2,000 ಡಿಸಲೋ ಆಗುತ್ತೆ. ಅದೇ ಕಂಪನಿಯ ಪರ್ಪಸ್ಗೋಸ್ಕರ, ಬಿಸ್ನೆಸ್ ಪರ್ಪಸ್ಗೋಸ್ಕರ ಡೈರೆಕ್ಟರ್ ಏನಾದರೂ ಹೋಗ್ತಿದ್ರೆ ಹೈದ್ರಾಬಾದ್ ಟ್ರಿಪ್ಗೆ, ಏನಕ್ಕೆ ಹೋಗ್ತಾ ಇದ್ದಾನೆ, ಸ್ಟಡಿ ಮಾಡರ್ನ್ ಮೆಥಡ್ಸ್ ಇನ್ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್. ಹಾಗಾದರೆ ಕಂಪನಿಯ ವಿಚಾರವಾಗಿಯೇ ಸೆಮಿನಾರ್ಗೆ ಅಥವಾ ಒಂದು ಅಧ್ಯಯನ ಮಾಡೋದಕ್ಕೆ ಹೋಗ್ತಿರುವಂಥದ್ದು. ಸೊ ಇಟ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆಲ್ರೆಡಿ ಜನರಲ್ ಎಕ್ಸ್ಪೆನ್ಸಲ್ಲಿ ಸೇರ್ಕೊಂಡಿದೆಯಂತೆ, ನೀವೇನು ಮಾಡುವಂಥ ಅಗತ್ಯ ಇಲ್ಲ. ಆ್ಯಕ್ಚುಯಲ್ ಬ್ಯಾಡ್ ಡೇಟ್ಸ್ ಅಮೌಂಟೆಡ್ ಟು ₹6,000. ಎಷ್ಟಂತೆ ಆ್ಯಕ್ಚುಯಲ್ ಬ್ಯಾಡ್ ಡೇಟ್ಸ್, 6,000 ಅಂತೆ. ವಿಚ್ ಈಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಬ್ಯಾಡ್ ಡೇಟ್ಸ್ ಅಂತ ಇಲ್ಲ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಇರೋದು, ಬ್ಯಾಡ್ ಡೇಟ್ಸ್ ಅನ್ನೋದು ಇಲ್ಲ. ಸೊ ಹಾಗಾದರೆ ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಇದೆ ಬ್ಯಾಡ್ ಡೇಟ್ಸ್. ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಬ್ಯಾಡ್ ಡೇಟ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ ಟು ದ ಎಕ್ಸ್ಟೆಂಟ್ ಆಫ್ ₹6,000. ಟು ದ ಎಕ್ಸ್ಟೆಂಟ್ ಆಫ್ ₹6,000. ನೆಕ್ಸ್ಟ್, ಸೊ ಡಿಪ್ರಿಸಿಯೇಷನ್.
ಅಲೋಬಲ್ ಡಿಪ್ರೀಸಿಯೇಷನ್ ಇದೆಯಂತೆ. ಅಲೋಬಲ್ ಡಿಪ್ರೀಸಿಯೇಷನ್ ಆ್ಯಸ್ ಪರ್ ಐ ಟಿ ಆಕ್ಟ್ ಎಷ್ಟಂತೆ 72,000 ಅಂತೆ. ಹಾಗಾದರೆ ಮೇಲ್ಗಡೆ ಕೊಟ್ಟಿರುವಂತಹ ಡಿಪ್ರೀಸಿಯೇಷನ್ ಏನಿದೆ ಇದನ್ನು ಆ್ಯಡ್ ಬ್ಯಾಕ್ ಮಾಡಬೇಕು. ಡಿಪ್ರೀಸಿಯೇಷನ್ ಅಮೌಂಟ್ 69,000ನ ಆ್ಯಡ್ ಬ್ಯಾಕ್ ಮಾಡಬೇಕು. ಡಿಪ್ರೀಸಿಯೇಷನ್ 69,000ನ ಆ್ಯಡ್ ಬ್ಯಾಕ್ ಮಾಡಿ ದೆನ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ 72,000ನ ಡಿಪ್ರೀಸಿಯೇಷನ್ನ 72,000ನ ಲೆಸ್ ಮಾಡಿ. ನೆಕ್ಸ್ಟ್ P&L ಅಕೌಂಟ್ ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು. ಈಗ ಕ್ರೆಡಿಟ್ ಸೈಡ್ ಹೋಗೋಣ. ಸೊ ಸೇಲ್ ಆಫ್ ಶುಗರ್ ಇಟ್ಸ್ ಅಲೋಡ್ ಆಸ್ ಅ ಬಿಸ್ನೆಸ್ ಇನ್ಕಮ್. ಟ್ರಾನ್ಸ್ಫರ್ ಫೀಸ್ ಅನ್ನೋದು ಬಿಸ್ನೆಸ್ನಲ್ಲಿ ಬರುವಂತಹ ಇನ್ಕಮ್. ಸೊ ಅಲೋಡ್ ಆಸ್ ಎ ಬಿಸ್ನೆಸ್ ಇನ್ಕಮ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಇಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಹಾಗಾದರೆ LTCG 1,000. LTCG 1,000. ಸೊ P&L ಅಕೌಂಟ್ ಡೆಬಿಟ್ ಸೈಡ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, P&L ಅಕೌಂಟ್ ಕ್ರೆಡಿಟ್ ಸೈಡ್ ಆಯಿತು. ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು? ನಾವು ಮಾಡಬೇಕಾಗಿರೋದು ಟೋಟಲ್ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದೀವಿ ಅನಿಸುತ್ತೆ. ಈಗ ಇವಾಗ ಟೋಟಲ್ ಹಾಕ್ಕೊಳ್ಳಿ. 35,800, 19,500, 30,000, 1,000, 69,000. ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರೋದು 1,55,300. ಇದಕ್ಕೆ 1,12,800ನ ಆ್ಯಡ್ ಮಾಡಿದ್ರೆ ಬರೋವಂತಹದ್ದು 2,68,100. ಈ 2,68,100ಅಲ್ಲಿ ಇಷ್ಟನ್ನು ಸೇರಿಸಿ ಯಾವ್ಯಾವುದು 72,000, 6,000, 1,000, 72, 78 ಆ್ಯಂಡ್ 79,000. 79,000ನ ಲೆಸ್ ಮಾಡಬೇಕು. 2,68,100ಅಲ್ಲಿ 79,000ನ ಲೆಸ್ ಮಾಡಿದ್ರೆ 1,89,100. ಇದನ್ನೇ ನಾವೇನಂತ ಕರಿತೀರ? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಪ್ರಾಬ್ಲಮಲ್ಲಿ ಅವನು ಕೇಳಿರೋದು ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ದಾನೆ. ಏನಂತ ಕೇಳಿದ್ದಾನೆ? ಫೈಂಡ್ ಔಟ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಹಾಗಾದರೆ ಟೋಟಲ್ ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಬಂದು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ ನಂತರ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ ನಂತರ ನಾವೇನು ಮಾಡಬೇಕು? ಕಾಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಫಸ್ಟು ಇನ್ಕಮ್ ಫ್ರಮ್ HP ಕೊಟ್ಟಿಲ್ಲ ಪ್ರಾಬ್ಲಮಲ್ಲಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಈಗೆಲ್ಲ ಕಂಡುಹಿಡಿದಿದ್ದೀರಾ, 1,89,100. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್. ಎಂಥ ಕ್ಯಾಪಿಟಲ್ ಗೇನ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,000 ಇದೆಯಂತ. ನೆಕ್ಸ್ಟ್ ಇದಾದ ನಂತರ ಅದರ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕೊಟ್ಟಿಲ್ಲ. ಹಾಗಾದರೆ ಟೋಟಲ್ ಬರೋದು 1,90,100. ಇದನ್ನೇನಂತ ಕರೀತಾರೆ ನೀವು? ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೀತಾರೆ. ಇದರಲ್ಲಿ ಲೆಸ್ ಡಿಡಕ್ಷನ್. ಯಾವ ಪ್ರಕಾರವಾಗಿ? ಚಾಪ್ಟರ್ 6A ಪ್ರಕಾರವಾಗಿ. ಸೊ ಯಾವ ಡಿಡಕ್ಷನ್ ಇದೆ?
80G for donations. Donation to Jawaharlal Nehru Memorial Fund. ಎಷ್ಟು ಪರ್ಸೆಂಟ್ ಕ್ವಾಲಿಫೈ ಆಗುತ್ತೆ? 50% ಅಷ್ಟೇ ಆಗೋದು. ಎಷ್ಟಂತೆ ಜವಾಹರ್ಲಾಲ್ ಮೆಮೋರಿಯಲ್ ಫಂಡಿಗೆ, ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡಿಗೆ ಎಷ್ಟು ಇನ್ಕ್ಲೂಡ್ ಆಗುತ್ತಂತೆ? 1000 ಅಂತ. ಎಷ್ಟು? 1000 ಅಷ್ಟೇ. ಯಾವುದಕ್ಕೆ? ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡಿಗೆ. ಹಾಗಾದರೆ 1000 ಇಂಟು 50% ಬರೋದು 500. ಲೆಸ್ ಮಾಡಿದ್ರೆ ಬರೋದು 1,89,600. 1,89,600 ಅನ್ನೋದೇ ಟೋಟಲ್ ಇನ್ಕಮ್. ಇದ್ರ ಮೇಲೆ ಏನು ಮಾಡಬೇಕು? ಟ್ಯಾಕ್ಸ್ ಕಾಂಪ್ಯೂಟೇಷನ್ ಮಾಡಬೇಕು. ಏನು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು? ಅವನು ಕೇಳಿಲ್ಲ, ಆದರೂ ಮಾಡಿರ್ತೀನಿ. ಟ್ಯಾಕ್ಸ್ ಆನ್ LTCG at 20%. 1,000 ಮೇಲೆ 20%, 200. Next, tax on other incomes. ಎಷ್ಟು ಅದರ್ ಇನ್ಕಮ್ ಇರೋದು? 1,89,600 ಅಲ್ಲಿ 1,000 ಹೋಯಿತು. ಹಾಗಾದ್ರೆ ಇನ್ನು ಉಳಿಯೋದು 1,88,600. ಇದ್ರ ಮೇಲೆ ಎಷ್ಟು ಪರ್ಸೆಂಟು ಅಂತ ಇಂಪಾರ್ಟೆಂಟ್. ಕಂಪನಿಯ ಟರ್ನೋವರ್, ಗ್ರಾಸ್ ಟರ್ನೋವರ್ ಅಥವಾ ಗ್ರಾಸ್ ರಿಸಿಟ್ 2016-17 250 ಕ್ರೋರ್ಸ್ಗಿಂತ ಕಡಿಮೆ ಇದ್ದರೆ ಆಗ 25%. ಕಂಪನಿಯ ಟರ್ನೋವರ್ 2016-17 250 ಕ್ರೋರ್ಸ್ಗಿಂತ ಜಾಸ್ತಿ ಇದ್ದರೆ, ಎಕ್ಸೀಡ್ ಆಗಿದ್ದರೆ 30%. ಇದು ಚಿಕ್ಕ ಕಂಪನಿ, ಇದು ದೊಡ್ಡ ಕಂಪನಿ ಅಂತ ಬೇಕಾದ್ರೂ ಹೇಳ್ಬೋದು ನಾವು ಮಾತಾಡುವಂಥ ಲ್ಯಾಂಗ್ವೇಜಲ್ಲಿ. ಹಾಗಾದರೆ ಇಲ್ಲಿ ಈ ಪ್ರಾಬ್ಲಮಲ್ಲಿ ಏನೂ ಕೊಟ್ಟಿಲ್ಲ. ಕೊಡದೇ ಇರೋದಕ್ಕೆ ನಾವೇನಂತ ಅನ್ಕೋಬೇಕು? ಊಹೆ ಮಾಡ್ಕೊಳ್ಳೋಣ. ಕಂಪನೀಸ್ ಟರ್ನೋವರ್ ಲೆಸ್ ದ್ಯಾನ್ 250 crores. ಸೊ ಟ್ಯಾಕ್ಸ್ ರೇಟ್ ಆಫ್ ಅ ಕಂಪನಿ ಈಸ್ ಅಪ್ಲಿಕಬಲ್ ಟು ದ ಎಕ್ಸ್ಟೆಂಟ್ ಆಫ್ 25%. ಸೊ 25%. ಹಾಗಾದರೆ 1,88,600 ಮೇಲೆ 25%ನ ಅಪ್ಲೈ ಮಾಡಿದ್ರೆ 47,150. ಇದನ್ನ ಆ್ಯಡ್ ಮಾಡಬೇಕು, 200ನ ಆ್ಯಡ್ ಮಾಡಬೇಕು, ಬರೋದು 47,350. ಇದಕ್ಕೇನು ಆ್ಯಡ್ ಮಾಡಬೇಕು? ಆ್ಯಡ್ HEC. 1,88,600 ಮೇಲೆ 25% ಮಾಡಿದ್ರೆ ಬರೋದು 47,150. 47,150 ಪ್ಲಸ್ 200 ಬರೋದು 47,350. ಇದರ ಮೇಲೆ HEC ಎಷ್ಟು? 4%. 47,350 ಇಂಟು 4/100 ಮಾಡಿದ್ರೆ ಬರೋದು 1,894. ಇದಕ್ಕೆ ಆ್ಯಡ್ ಮಾಡಬೇಕು, 1,894ಗೆ ಆ್ಯಡ್ ಮಾಡಬೇಕು 47,350. ಆ್ಯಡ್ ಮಾಡಿದ್ರೆ ಬರೋದು 49,244. ಇದೇನೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ಇಷ್ಟು ಕ್ಯಾಲ್ಕುಲೇಷನ್ ನೀವು ಮಾಡಬೇಕಾಗಿದೆ. ಈ ಪ್ರಾಬ್ಲಮಲ್ಲಿ ಕಾಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳಿದ್ದಾನೆ. ಅಂದರೆ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗುತ್ತೆ. ಸೊ ಟೋಟಲ್ ಇನ್ಕಮ್ನ ಕಾಂಪ್ಯೂಟ್ ಮಾಡೋಣ. ಯಾವುದಕ್ಕೆ? ಪ್ರೀತಮ್ ಲಿಮಿಟೆಡ್ದು. ಈಗ ನೆಟ್ ಪ್ರಾಫಿಟ್ನ ತಗೊಳ್ಳೋಣ. ನೆಟ್ ಪ್ರಾಫಿಟ್ ₹2 lakhs.
2 ಲಕ್ಷ ಇದೆ. ಇಲ್ಲಿ ಬರೀಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟು ಕೊಟ್ಟಿದ್ದಾನೆ? 2 lakh ಇದೆ. ಈಗ ಇದರಲ್ಲಿ ಏನೇನು ಮಾಡಬೇಕಾಗಿರುತ್ತೆ ನಾವು? ಆ್ಯಡ್ ಡಿಸಲೋಡ್ expenses debited to P&L account. Add disallowed expenses debited to P&L account. P&L account ಅಲ್ಲಿ ಡೆಬಿಟ್ ಸೈಡ್ ಇರುವಂತಹ ಡಿಸಲೋಡ್ ಎಕ್ಸ್ಪೆನ್ಸ್ನಲ್ಲಿ ಏನು ಮಾಡಬೇಕು? ಆ್ಯಡ್ ಬ್ಯಾಕ್ ಮಾಡಬೇಕು. ಆ ನಂತರ ಲೆಸ್ ಅಲೋವಬಲ್ business expenses not debited to P&L account. Allowable expenses not debited to P&L account. ಒಂದು 3 lines ಇದನ್ನು ಬಿಡಿ. ಲೆಸ್ ಯಾವ್ಯಾವುದು? ಇನ್ಕಮ್ಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್. other head of income or exempted incomes credited to P&L account. ಇದನ್ನೆಲ್ಲ ಏನು ಮಾಡಬೇಕು? ಲೆಸ್ ಮಾಡಬೇಕು. ಇದೆಲ್ಲಿ ಸಿಗುತ್ತೆ ನಿಮಗೆ? P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಸಿಗುತ್ತೆ. ಓಕೆ, ಹಾಗಾದರೆ ಫಸ್ಟ್ P&L ಅಕೌಂಟ್ ಡೆಬಿಟ್ ಸೈಡ್ ಮುಖಾಂತರ ಮಾಡೋಣ. P&L ಅಕೌಂಟ್ ಡೆಬಿಟ್ ಸೈಡ್. ಏನೇನಿದೆ? ಸ್ಯಾಲರೀಸ್ ಅಲೋಡ್, ಬೋನಸ್ ಟು ಎಂಪ್ಲಾಯೀಸ್ ಇಫ್ ಇಟ್ ಈಸ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಅಲೋಡ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಲೋಡ್, ಜನರಲ್ ಎಕ್ಸ್ಪೆನ್ಸಸ್ ಅಲೋಡ್, ಡಿಪ್ರಿಸಿಯೇಷನ್. ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಆ್ಯಸ್ ಪರ್ IT ರೂಲ್ಸ್ ಅಂತ ಕೊಟ್ಟಿದ್ರೆ ಇದನ್ನು ಆ್ಯಡ್ ಬ್ಯಾಕ್ ಮಾಡಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಲೆಸ್ ಮಾಡಬೇಕು. ಆಮೇಲೆ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್. ಇನ್ಕಮ್ ಟ್ಯಾಕ್ಸ್ ಎಷ್ಟು? 1 lakh. 1 lakh. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್ ಎಷ್ಟು? 4 lakh. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಂಡಿದ್ದಾಗಿದೆ. ಡೆಬಿಟ್ ಸೈಡ್ ಮುಗೀತು. ಈಗ ಅಡ್ಜಸ್ಟ್ಮೆಂಟ್ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಫಸ್ಟ್ ಐಟಮ್ ಇರೋದೇ ಡಿಪ್ರಿಸಿಯೇಷನ್ ಅಡ್ಮಿಸಬಲ್ ಅಂಡರ್ IT ಆ್ಯಕ್ಟ್. ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಎಷ್ಟಂತೆ? 30,000 ಅಂತೆ. ಸೊ P&L ಅಕೌಂಟಲ್ಲಿ ಕೊಟ್ಟಿರುವಂತಹ ಇದನ್ನು ಮೊದಲು ಆ್ಯಡ್ ಬ್ಯಾಕ್ ಮಾಡಬೇಕು. ಡಿಪ್ರಿಸಿಯೇಷನ್ ಎಷ್ಟು? 50,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಅಲೋವಬಲ್ ಡಿಪ್ರಿಸಿಯೇಷನ್ ಎಷ್ಟು ಸಾವಿರ? 30,000. ನೆಕ್ಸ್ಟ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಫ್ರಮ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಕ್ರೆಡಿಟ್ ಸೈಡಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾನೋ ಇಂಟ್ರೆಸ್ಟ್ ಫ್ರಮ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ನಾನ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಜನರಲ್ ಚಾರ್ಜಸ್ ಇನ್ಕ್ಲೂಡ್ ₹10,000 ಫಾರ್ ಅಡ್ವರ್ಟೈಸಿಂಗ್. ಯಾವುದಕ್ಕೋಸ್ಕರ? ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೋಸ್ಕರ ಆಗಿದೆಯಂತೆ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ. ಸೊ ಇಟ್ ಈಸ್ ಅಲೋಡ್ ಆಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೇರಬೇಕಾಗಿರೋದು ಸೇರಿದೆ, ನೀವೇನು ಮಾಡುವಂಥ ಅಗತ್ಯ ಇಲ್ಲ. ಆ್ಯಂಡ್ $10,000 ಫಾರ್ ಅಡ್ವರ್ಟೈಸಿಂಗ್ and 4,000 for charitable institution. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ನ ಕೊಟ್ಟಿದ್ದಾನಂತೆ. ಸೊ ಆ ಡೊನೇಷನ್ ಕೊಟ್ಟಿರೋದು ಡಿಸಲೋಡ್ ಆಗುತ್ತೆ. ಜ್ಞಾಪಕ ಇರಲಿ, ಇದು 80Gಗೆ ಕ್ವಾಲಿಫೈ ಆಗುತ್ತೆ. 50%. ಡೊನೇಷನ್ ಎಷ್ಟು? 4,000.
ನೆಕ್ಸ್ಟ್ ₹6,000 ಪೇಯ್ಡ್ ಏನಂತೆ ₹6,000 ಪೇಯ್ಡ್ ಫಾರ್ ಎಕ್ಸ್ಚೇಂಜ್ ಆಫ್ ದ ಓಲ್ಡ್ ಕಾರ್ ಫಾರ್ ದ ನ್ಯೂ ಒನ್. ಎಷ್ಟಂತೆ 10,000 ಎಷ್ಟು 6,000 ಅಂತ. ಈಗ ಪರ್ಚೇಸ್ ಆಫ್ ಮೋಟಾರ್ ಕಾರ್ ಅಂತ ಆಯಿತು ಅಂದರೆ ಅದು ಏನಾಗಿರುತ್ತೆ ಸ್ವಲ್ಪ ನೀವು ಯೋಚನೆ ಮಾಡಿದಾಗ ನಿಮಗೆ ಅದು ಅರ್ಥ ಆಗೋಯ್ತು. ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಗೊತ್ತಾಗೋಯ್ತು ನಿಮಗೆ. ಯಾವುದು ಪರ್ಚೇಸ್ ಆಫ್ ಕಾರ್ ಅನ್ನೋದು. ಎಕ್ಸ್ಚೇಂಜ್ ಆಫ್ ಓಲ್ಡ್ ಟು ನ್ಯೂ ಅಂತ ತಂದಾಗ ಓಲ್ಡ್ ಕೊಟ್ಟು ನ್ಯೂನ ಪರ್ಚೇಸ್ ಮಾಡಿದ್ರೆ ಅದೇನಾಗಿರುತ್ತದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದೆ ಅಂದರೆ ಅದೇನಾಗಿರುತ್ತದು ಡಿಸ್ಅಲೋಡ್ ಆಗಿರುತ್ತೆ. ಹಾಗಾದರೆ ಎಕ್ಸ್ಚೇಂಜ್ ಆಫ್ ಓಲ್ಡ್ ಕಾರ್ ಬ್ರ್ಯಾಕೆಟ್ನಲ್ಲಿ ಬರೆದ್ಬಿಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಂತೆ 6,000. ಗೊತ್ತಾಯ್ತು ಅಂದ್ಕೊಂಡು. ₹10,000 ಫಾರ್ ಮಿಸ್ಲೇನಿಯಸ್ ರಿಪೇರ್ಸ್. ನಾವಿಲ್ಲಿ ರಿಪೇರ್ಸ್ ಅಂತ ಇಲ್ಲೇನಾದ್ರು ಕೊಟ್ಟಿದ್ರೆ ನಾವೇನು ಮಾಡ್ತಾ ಇದ್ವಿ, ರಿಪೇರ್ಸ್ ಅಂಡ್ ರಿನ್ಯೂವಲ್ಸ್ ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಏನಕ್ಕೋಸ್ಕರ ಅಲೋಡ್? ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಮಿಷಿನರೀಸ್ ಆಗಲಿ ಅಥವಾ ಬಿಲ್ಡಿಂಗ್ ಹಾಕ್ಕೊಳ್ಳಿ, ರಿಪೇರ್ಸು ಬಣ್ಣ ಬಳಿಯೋದು ಹಾಕ್ಕೊಳ್ಳಿ, ಅವೆಲ್ಲನೂ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಆಗೇ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ. ಅದರ್ ರಿಪೇರ್ಸ್, ಮಿಸ್ಲೇನಿಯಸ್ ರಿಪೇರ್ಸ್ ಅಲೋಡ್ ಆಗಿರುತ್ತೆ. ಏನಾಗಿರುತ್ತೆ? ಅಲೋಡ್ ಆಗಿರುತ್ತೆ. ಇವಾಗ ಮೋಟಾರ್ ಕಾರ್ ತಂದಿದ್ದೀರಾ, ಈ ಮೋಟಾರ್ ಕಾರ್ಗೆ ರಿಪೇರ್ ಮಾಡಿಸಿದ್ರೆ ಅಲೋಡ್ ಎಕ್ಸ್ಪೆನ್ಸಸ್. ಮೋಟಾರ್ ಕಾರ್ ಆಕ್ಸಿಡೆಂಟ್ ಆಗಿ ಬ್ಯಾನೆಟ್ ಹೊರಟೋಯ್ತು ಅಥವಾ ಬೇರೆ ಮೋಟರೇ ಇಂಜಿನ್ ಸೀಸ್ ಆಗೋಯ್ತು. ಆಗ ಹೊಸ ಇಂಜಿನ್ನ ಏನು ಮಾಡಬೇಕು? ಪರ್ಚೇಸ್ ಮಾಡಿ ಅದರೊಳಗೆ ಹಾಕಬೇಕು. ಹಾಗಾದರೆ ಪರ್ಚೇಸ್ ಆಫ್ ಇಂಜಿನ್ ಈಸ್ ಅದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದು ರಿಪೇರ್ ಆಫ್ ಇಂಜಿನ್ ಅಂತ ಹೇಳಲ್ಲ, ನಾವು ಪರ್ಚೇಸ್ ಆಫ್ ಇಂಜಿನ್ ಅಂತ ಹೇಳ್ತೀವಿ. ಪರ್ಚೇಸ್ ಮಾಡಿದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಅದನ್ನು ರಿಪೇರ್ ಮಾಡಿಸಿದಾಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಹಾಗಾದರೆ 10,000 paid for miscellaneous repairs is what? Allowed as a business expenses. ಅರ್ಥ ಆಯಿತು ಅಂದ್ಕೊಂಡೆ. ಹಾಗಾದರೆ ಡೆಬಿಟ್ ಸೈಡ್ ಮುಗೀತು, ಅಡ್ಜಸ್ಟ್ಮೆಂಟ್ ಮುಗೀತು. ಗ್ರಾಸ್ ಪ್ರಾಫಿಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಯಾವ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ? ಇಂಟ್ರೆಸ್ಟ್ ಫ್ರಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ non-business incomes created to P&L account. So interest from government securities. Interest from government securities ಎಷ್ಟಂತ? 20,000. ನೆಕ್ಸ್ಟ್ STCG ಅಂತ. STCG ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000. ಸೊ ಡೆಬಿಟ್ ಸೈಡ್ ಮುಗೀತು, ಅಡ್ಜಸ್ಟ್ಮೆಂಟ್ ಮುಗೀತು, ಕ್ರೆಡಿಟ್ ಸೈಡ್ ಮುಗೀತು. ಈಗ ನಾವೇನು ಮಾಡಬೇಕು? ಎಲ್ಲ ಟೋಟಲ್ ಮಾಡಬೇಕಾಗಿರುತ್ತೆ. ಆದರೆ ಟೋಟಲ್ ಮಾಡಿದ್ದೇ ಆದರೆ 1 lakh, 4 lakh, 50,000, 4,000, 6,000. 6 plus 4, 10. 10 plus 50, 60. 5,60,000. 5,60,000ಗೆ 2 lakh ಆ್ಯಡ್ ಮಾಡಿದ್ರೆ ಬರೋದು 7,60,000. ಈ 7,60,000ಗೆ ಈಗ ನಾವೇನು ಮಾಡಬೇಕು? ಇಷ್ಟನ್ನು ಲೆಸ್ ಮಾಡಬೇಕು. 30,000, 30,000, 20,000 ಅಂದರೆ 80,000. ಹೇಳಮ್ಮ. ಈಗ ನಾನು ಹೇಳ್ತೀನಿ ನೋಡು. ಮಿಸ್ಲೇನಿಯಸ್ ರಿಪೇರ್ಸ್
rupees 10,000 not debited to P&L account ಅಂತ ಅಡ್ಜಸ್ಟ್ಮೆಂಟ್ ಆಗಿ ಕೊಟ್ಟಿದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದೆಯಾ ಇವಾಗ. ಮಿಸ್ಲೇನಿಯಸ್ ರಿಪೇರ್ಸ್ ಅನ್ನೋದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಈ 10,000ನ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿಲ್ವಂತೆ. ಈಗೇನಾಯಿತು, ತಗೊಬೇಕಾಗಿರೋದು ತಗೊಂಡಿಲ್ಲ, ತಗೊಂಡಿಲ್ಲ. ಸೊ ನೆಟ್ ಪ್ರಾಫಿಟ್ ಏನಾಗಿರುತ್ತೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ, ನೀವು ಲೆಸ್ ಮಾಡಬೇಕಾಗಿರುತ್ತೆ. ಏನಂತ ಲೆಸ್ ಮಾಡಬೇಕಾಗಿರುತ್ತೆ, ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಇಲ್ಲಿ ನೀನು ಮಿಸ್ಲೇನಿಯಸ್ ರಿಪೇರ್ಸ್ ಅಂದ್ಬಿಟ್ಟಿದೆ. ಏನು ಮಾಡಬೇಕಾಗಿರುತ್ತೆ, 10,000ನ ಲೆಸ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಏನಾಗಿದೆ, ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಈ 10,000 ಏನಾಗಿದೆ ಸೇರ್ಕೊಂಡ್ಬಿಟ್ಟಿದೆಯಂತೆ. ಇದು ಸೇರ್ಕೊಂಡ್ಬಿಟ್ಟಿದೆ, ನೀನೇನು ಮಾಡುವಂಥ ಅಗತ್ಯ ಇಲ್ಲ. ಅಕಸ್ಮಾತ್ ಅವ್ನು ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ ಏನಾದ್ರು ಕೊಟ್ಟುಬಿಟ್ಟಿದ್ದರೆ ನಾವೇನು ಮಾಡಬೇಕಾಗಿತ್ತು, ಇದೇ ಬೇರೆ ಅಡ್ಜಸ್ಟ್ಮೆಂಟ್ ಕೊಟ್ಟು ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ ಏನಾದ್ರು ಕೊಟ್ಟಿದ್ರೆ ನಾವೇನು ಮಾಡಬೇಕಾಗಿತ್ತು, ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಗೊತ್ತಾಯ್ತಾ? ಓಕೆ. ಈಗೇನು ಮಾಡಬೇಕು ಅಂದರೆ ಟೋಟ್ಲ್ ಹಾಕಬೇಕು. ಯಾವುದನ್ನು ಟೋಟ್ಲ್ ಹಾಕಬೇಕು ಅಂದರೆ 7,60,000ಗೆ 80,000ನ 6,80,000 ಏನಂತ ಕರೀತೀರ ನೀವಿದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀರ. ಏನಿದು, ಇನ್ಕಮ್ ಫ್ರಮ್ ಬಿಸ್ನೆಸ್. ಹಾಗಾದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ ನಂತರ ನಾವು ಇವನು ಕೇಳಿರೋದು, ಪ್ರಾಬ್ಲಮಲ್ಲಿ ಕೇಳಿರೋದೇನು, ಟ್ಯಾಕ್ಸಬಲ್ ಇನ್ಕಮ್ ಕೇಳಿದಾನೆ. ಇವನು ಕೇಳಿರೋದೇನು, ಕಾಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಅಂದರೆ ಟೋಟಲ್ ಇನ್ಕಮ್ ಕೇಳಿರೋದು. ಹಾಗಾದರೆ ಟೋಟಲ್ ಇನ್ಕಮ್ನ ನೀವು ಮಾಡಬೇಕು ಅಂದಾಗ ಫಸ್ಟು ಇನ್ಕಮ್ ಫ್ರಮ್ HP ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 6,80,000. ಕ್ಯಾಪಿಟಲ್ ಗೇನ್ಸ್ ಏನು ಕೊಟ್ಟಿದ್ದಾನೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ, 30,000 ಕೊಟ್ಟಿದ್ದಾನೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಇಂಟ್ರೆಸ್ಟ್ ಫ್ರಮ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಫ್ರಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 20,000. ಸೊ ಇಷ್ಟು ಇನ್ಕಮ್ ಆಯಿತು. ಟೋಟ್ಲು ಮಾಡ್ತೀರಾ, 6,80,000 ಪ್ಲಸ್ 20 7,30,000. 7,30,000 7,30,000. ಇದು ನಾವೇನಂತ ಕರಿತೀರಾ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇದರಲ್ಲಿ ಲೆಸ್ ಡಿಡಕ್ಷನ್ ಚಾಪ್ಟರ್ 6A. ಚಾಪ್ಟರ್ 6A ಪ್ರಕಾರವಾಗಿ ಯಾವುದಿದೆ, 80G. 80G ಯಾವುದಿದೆ, ಇದೆಯಾ? ಇದೆ. ಯಾವುದಿದೆ, ₹4,000 ಫಾರ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇದೆ. ಹಾಗಾದರೆ ಡೊನೇಷನ್ ಟು ಚಾರಿಟಬಲ್ ಎಷ್ಟು, ಅಟ್ 50%. ಎಷ್ಟಿರೋದು ಡೊನೇಷನ್ ಇರೋದು 4,000.
4000 ಇಂಟು 50%. ಅಂದರೆ ಬರೋದು 2000. ಸೊ 7,30,000 ಅಲ್ಲಿ 2000 ಹೋದರೆ ಉಳಿಯೋದನ್ನು 7,28,000. ಏನಂತ ಕರೀತೀರ ಇದು ನೀವು? ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅಂತ. ಅವ್ನು ಟೋಟಲ್ ಇನ್ಕಮ್ ಕೇಳಿರೋದು, ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಹಾಗಾದ್ರೆ ಹೆಡಿಂಗ್ ಏನಿರಬೇಕು? ಕಾಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಟ್ಯಾಕ್ಸ್ ಲಯಬಿಲಿಟಿ ಅಕಸ್ಮಾತ್ ಅವನೇನಾದ್ರು ಕೇಳಿದ್ರೆ ಟ್ಯಾಕ್ಸ್ ಆನ್ ಸ್ಪೆಷಲ್ ಇನ್ಕಮ್ ಇದೆಯಾ ಅಂತ ನೋಡಿ. STCG 111A ಆಗಿದ್ರೆ 15% ಆಗಿರೋದು. 111A ಅಂತ ಏನು ಕೊಟ್ಟಿಲ್ಲ, ಸೊ ಸ್ಪೆಷಲ್ ರೇಟ್ಸ್ ಯಾವುದೂ ಇಲ್ಲ ಆನ್ ಅದರ್ ಇನ್ಕಮ್ಸ್. ಅಟ್ 25%. ನೋಟ್ನಲ್ಲಿ ಬರೀಬೇಕು ನೀವು. ಇಟ್ ಈಸ್ ಟು ಬಿ ಅಸ್ಯೂಮ್ಡ್ ದಟ್ ಕಂಪನೀಸ್ ಟರ್ನ್ ಓವರ್ ಫಾರ್ ದ ಪ್ರೀವಿಯಸ್ ಇಯರ್ 16-17 ಈಸ್ ಲೆಸ್ ದ್ಯಾನ್ 250 crores ಅಂತ ನೋಟ್ನಲ್ಲಿ ಬೋಲ್ಡ್ ಅಂಡರ್ಲೈನ್ ಮಾಡಿ ಜ್ಞಾಪಕ ಇಟ್ಕೊಳ್ಳಿ. ಅಕಸ್ಮಾತ್ ಅವನೇ ಪ್ರಾಬ್ಲಮಲ್ಲಿ ಕೊಟ್ಟಿರಬೇಕು. 25% ಎಷ್ಟರ ಮೇಲೆ? 7,28,000 ಮೇಲೆ 25%. ಸೊ 1,82,000 ಆಗುತ್ತೆ. ಆ್ಯಡ್ ಸರ್ಚಾರ್ಜ್. ಸೊ ಸರ್ಚಾರ್ಜ್ ಇಲ್ಲಿ ಅಪ್ಲಿಕಬಲ್ ಆಗಲ್ಲ, 1 ಕೋಟಿಗಿಂತ ಕಡಿಮೆ ಇದೆ. ಸೊ ಡ್ಯಾಶ್ ಆ್ಯಡ್ HAC ಅಟ್ 4%. ಅಕಸ್ಮಾತ್ ಏನಾದರೂ ಸರ್ಚಾರ್ಜ್ ಇದ್ದಿದ್ರೆ 1,82,000 ಪ್ಲಸ್ ಸರ್ಚಾರ್ಜ್ ಇವೆರಡೂ ಸೇರಿಸಿ ಅದ್ರ ಮೇಲೆ 4% ಅಪ್ಲೈ ಮಾಡಬೇಕು. 1,82,000 ಮೇಲೆ 4% ಮಾಡಿದ್ರೆ ಬರೋದು 7,280. ಇದನ್ನು ಆ್ಯಡ್ ಮಾಡಿದ್ರೆ 1,89,280. ಇದೇ ಏನಿದು ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ಇದೆ ಫಸ್ಟ್. ಇದನ್ನೇ ನಿಮಗೆ ಸೆಕ್ಷನ್ ಸಿಗೆ ಒಂದು ಕ್ವಶನ್ ಕೊಡ್ತಾನೆ. ಒಂದು ಟೋಟಲ್ ಇನ್ಕಮ್ ಕೇಳ್ಬೋದು ಅಥವಾ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್.